ಸ್ನೇಹಿತರೆ ನೋಡಿ, ಇವತ್ತು ನಾನು ಒಂದು ಸ್ನೇಕ್ ಪ್ಲ್ಯಾಂಟ್ ಬಗ್ಗೆ ಇವತ್ತು ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇದು ಸ್ನೇಕ್ ಪ್ಲ್ಯಾಂಟ್ ಸ್ನೇಹಿತರೆ. ನೋಡಿ ಎಷ್ಟು ಉದ್ದವಾಗಿ ದೊಡ್ಡದಾಗಿ ಬಂದಿದೆ ಈ ಸ್ನೇಕ್ ಪ್ಲ್ಯಾಂಟು. ನೋಡಿ ಸ್ನೇಹಿತರೆ, ಈ ಸ್ನೇಕ್ ಪ್ಲ್ಯಾಂಟು ಬೆಳೆಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ. ಇದು ಇಂಗಾಲದ ಡೈಆಕ್ಸೈಡನ್ನು ಎಳ್ಕೊಂಬಿಟ್ಟು ಆಮ್ಲಜನಕವನ್ನು ಇದು ಬಿಡುಗಡೆ ಮಾಡುತ್ತೆ. ಈ ಆಮ್ಲಜನಕನ ಬಿಡುಗಡೆ ಮಾಡೋದರಿಂದ ನಮ್ಮ ಆರೋಗ್ಯಕ್ಕೆ ಇದು ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಈ ಗಿಡದ ಹೆಸರು ಸ್ನೇಕ್ ಪ್ಲ್ಯಾಂಟ್ ಅಂತ ಸ್ನೇಹಿತರೆ. ಈ ಸ್ನೇಕ್ ಪ್ಲ್ಯಾಂಟನ್ನು ನಾವು ಮನೆ ಒಳಗಡೆನೂ ಇಟ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಹಾಲಲ್ಲಿ, ಬೆಡ್ರೂಮಲ್ಲಿ ಎಲ್ಲ ಈ ಸ್ನೇಕ್ ಪ್ಲ್ಯಾಂಟ್ ಗಿಡನ ನಾವು ಇಡೋದ್ರಿಂದ ಅದು ಆಮ್ಲಜನಕ ಉತ್ಪತ್ತಿ ಮಾಡಿ ಬಿಡುಗಡೆ ಮಾಡುತ್ತೆ ಸ್ನೇಹಿತರೆ. ಆವಾಗ ನಮಗೆ ಒಳ್ಳೆಯ ಒಂದು ಗಾಳಿ ನಮಗೆ ಸಿಗುತ್ತೆ ಸ್ನೇಹಿತರೆ. ಆದ್ದರಿಂದ ನೋಡಿ, ಈ ಥರ ಗಿಡನ ಯಾರೂ ಜಾಸ್ತಿ ಇಷ್ಟಪಡೋದಿಲ್ಲ. ಇದೇನು ಬಿಡು, ನೋಡೋಕ್ಕೆ ಒಂಥರ ಕಾಡು ಗಿಡ ಥರ ಇರುತ್ತೆ ಸ್ನೇಹಿತರೆ ಇದು. ಆದರೆ ಇದು ಭಾರಿ ಒಳ್ಳೆ ಗಿಡ ಸ್ನೇಹಿತರೆ. ಇದು ಗೊತ್ತಿರೋರಿಗಷ್ಟೇ ಗೊತ್ತಿರುತ್ತೆ. ನೋಡಿ, ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಈ ಥರ ಗಿಡ ಎಲ್ಲಾದರೂ ಸಿಕ್ಕರೆ ನೀವು ಬಿಡಕ್ಕೆ ಹೋಗಬೇಡಿ ಸ್ನೇಹಿತರೆ. ಯಾರು ಕೇಳಿದ್ರೆ ಕೊಡ್ತಾರೆ ಅಲ್ವಾ, ಯಾವ್ದಾರು ಮನೇಲಿ ಇದ್ದೇ ಇರುತ್ತೆ. ಅವ್ರಿಗೆ ಗೊತ್ತಿರುತ್ತೆ ಇದು ಸ್ನೇಕ್ ಪ್ಲ್ಯಾಂಟ್ ಅಂತ. ಅವರು ಇದನ್ನು ಬೆಳೆಸಿರ್ತಾರೆ. ನೀವು ಅದಕ್ಕೆ ಒಂದು ಗಿಡ ಕೊಡಿ ಅಂತ ಹೇಳಿದ್ರೆ ಕೊಡ್ತಾರೆ. ಈ ಗಿಡನ ತಂದುಬಿಟ್ಟು ನೋಡಿ, ಕಟ್ ಮಾಡಿಕೊಟ್ಟಾಗ ನಾನು ಈ ಥರ ಒಂದು ಸಣ್ಣ ಜಗ್ಗಲ್ಲಿ ನೀರು ಹಾಕಿಬಿಟ್ಟು ಇಟ್ಟಿದ್ದೀನಿ. ಈ ಥರ ನಾವು ನಾವು ಚಾಕಿಂದ ಕಟ್ ಮಾಡಿದ್ಮೇಲೆ ಈ ಥರ ನೀರಲ್ಲಿ ಇಡಬೇಕು. ನೀರಲ್ಲಿ ಇಟ್ಟಾಗ ನೋಡಿ, ಅದು ಒಂದು 15 ದಿವಸನೋ 20 ದಿವಸನೋ ಒಂದು ತಿಂಗಳು ಯಾವಾಗೋ ಬೇರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಈಗ ಚಿಕ್ಕದಾಗಿ ಒಂದು ಬೇರು ಬಂದಿದೆ ನೋಡಿ. ಈಗ ನಾನು 15 ದಿವಸ ಆಯಿತು ನೀರಲ್ಲಿ ಇಟ್ಬಿಟ್ಟು ನೋಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಚಿಕ್ಕದಾಗಿ ಸಣ್ಣದಾಗಿ ಒಂದು ಬೇರು ಬಂದಿದೆ ನೋಡಿ ಸ್ನೇಹಿತರೆ. ತೋರಿಸ್ತೀನಿ ನಿಮಗೆ ಸರಿಯಾಗಿ. ಈ ಥರ ಬೇರು ಬಂದಿದೆ, ಚಿಕ್ಕದಾಗಿ ಒಂದು ಬೇರು ಇವಾಗ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಇದನ್ನು ನಾನು ನೀರಲ್ಲಿ ಇಡ್ತೀನಿ. ಈ ಥರ ಕಾಲ ನೋಡಿ, ಇನ್ನೂ ಅಷ್ಟು ಬೇರುಗಳು ಬಂದಿಲ್ಲ. ಇದು ನಿಧಾನಕ್ಕೆ ಬರುತ್ತೆ ಸ್ನೇಹಿತರೆ. ಇದು ಬೇರು ಬಂದಾಗ ನಾವೇನು ಮಾಡಬೇಕು, ಒಂದು ಒಳ್ಳೆಯ ಪಾಟಲ್ಲಿ ಮಣ್ಣನ್ನು ಹಾಕ್ಬಿಟ್ಟು, ಆ ಮಣ್ಣಕ್ಕೆಲ್ಲ ಸ್ವಲ್ಪ ಸಗಣಿ ಗೊಬ್ಬರ, ನಿಮಗೆ ಯಾವ ಸಿಗುತ್ತೆ ಮನೆ ಹತ್ತಿರ ಇದ್ದರೆ ಸಗಣಿ ಗೊಬ್ಬರ, ಇಲ್ಲಾಂದರೆ ಮಣ್ಣಲ್ಲೇ ಹಾಕಿಬಿಟ್ಟು ನೀವು ಈ ಸ್ನೇಕ್ ಪ್ಲ್ಯಾಂಟನ್ನು ಬೆಳೆಸೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ. ಇದು ಮನೆ ಒಳಗೂ ನಾವು ಇಟ್ಟು ಬೆಳೆಸ್ಬೋದು, ಹೊರಗಡೆನೂ ಇಟ್ಟು ನಾವು ಬೆಳೆಸ್ಬೋದು ಸ್ನೇಹಿತರೆ. ಇದು ಮನೆ ಒಳಗೆ ಹೊರಗೆ ಎರಡು ಕಡೆಯಿಂದ ಬೆಳೆಯುವಂಥ ಒಂದು ಒಳ್ಳೆ ಗಿಡ ಅಂತ ಹೇಳ್ಬೋದು ಸ್ನೇಹಿತರೆ. ಇದನ್ನು ನೀರಲ್ಲಿ ಇಟ್ಬಿಟ್ಟು ನಾವು ಬೆಳೆಸ್ರಿ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಇದು ಕ್ಲೀನಾಗಿ ಬೇರು ಬರುತ್ತೆ. ಬೇರು ಬಂದಮೇಲೆ ನೀವು ಮಣ್ಣಿಗೆ ಶಿಫ್ಟ್ ಮಾಡ್ಬೋದು ಸ್ನೇಹಿತರೆ. ಕಟ್ ಮಾಡಿದಾಗ ಚಾಕುವಿಂದ ಈ ಥರ ಇರುತ್ತೆ. ನೀವು ಈ ಗಿಡನ ಬೆಳೆಸ್ಬೋದು ಸ್ನೇಹಿತರೆ. ಇದು ತುಂಬ ಒಳ್ಳೆ ಗಿಡ ಸ್ನೇಹಿತರೆ. ಸ್ನೇಕ್ ಪ್ಲ್ಯಾಂಟು ಭಾರಿ ಒಳ್ಳೆ ಗಿಡ. ಇದನ್ನು ಮನೆ ಒಳಗೆ ಇಡೋದ್ರಿಂದ ನೋಡೋಕ್ಕೂ ಚೆನ್ನಾಗಿರುತ್ತೆ. ಇದರಿಂದ ನಮಗೆ ಉತ್ತಮವಾದ ಒಂದು ಗಾಳಿ ನಮಗೆ ಸಿಗುತ್ತೆ ಸ್ನೇಹಿತರೆ. ನೋಡಿ, ದಯವಿಟ್ಟು ಈ ಗಿಡ ಎಲ್ಲಾದರೂ ಸಿಕ್ಕರೆ ನೀವು ತೊಗೊಂಬಂದ್ಬಿಟ್ಟು ಬೆಳೆಸ್ರಿ ಸ್ನೇಹಿತರೆ. ಅದೇನು ಬಿಡು ಅಂಥೇಳಿ ಸುಮ್ಮನಾಗಬೇಡ್ರಿ. ಈಗ ನಾವು ಮನೆ ಪ್ಲೇಟೆಲ್ಲ ಬೆಳೆಸ್ತಾ ಇರ್ತೀವಲ್ವ, ಮನೆ ಪ್ಲೇಟ್ ಥರನೇ ಇದು ಒಂದು ಒಳ್ಳೆಯ ಗಿಡ ಸ್ನೇಹಿತರೆ. ಅದು ಮನೆ ಪ್ಲೇಟ್ ಗಿಡ ಹಿಂಗೆ ನಮಗೆ ಒಳ್ಳೆ ಗಾಳಿ ಕೊಡುತ್ತೆ. ಅದೂ ಅಷ್ಟೇ ಉತ್ತಮವಾದ ಒಂದು ಆಮ್ಲಜನಕ ಬಿಡುಗಡೆ ಮಾಡಿ ನಮಗೆ ಒಳ್ಳೇದು ಮಾಡುತ್ತಲ್ಲ, ಅದೇ ಥರ ಈ ಸ್ನೇಕ್ ಪ್ಲ್ಯಾಂಟನ್ನು ಕೂಡ ಒಳ್ಳೆಯದಾಗುತ್ತೆ. ನೋಡಿ, ಈ ಥರ ಗಿಡ ಎಲ್ಲಾದರೂ ನಿಮಗೆ ಸಿಕ್ಕರೆ, ನಿಮ್ಮ ಕಣ್ಣಿಗೆ ಇದ್ದರೆ ದಯವಿಟ್ಟು ತೊಗೊಂಬಂದು ನೀವು ಹಚ್ಚಿರಿ ಸ್ನೇಹಿತರೆ. ಈಗ ಅದೊಂದು ಕಟ್ಟಿಂಗ್ಸ್ ತೊಗೊಂಬಂದು ಈ ಥರ ನೀರಲ್ಲಿ ಇಡಬೇಕು. ನೀರಲ್ಲಿ ಇಟ್ಮೇಲೆ ಅದು ಒಂದು ಸ್ವಲ್ಪ ದಿವಸ ಆಗ್ಬೋದು. ಸ್ವಲ್ಪ ದಿವಸ ಆದಮೇಲೆ ಬೇರು ಬರುತ್ತೆ. ಬೇರು ಬಂದಾಗ ನೀವು ಮಣ್ಣಿಗೆ ಶಿಫ್ಟ್ ಮಾಡಿ, ಅಷ್ಟೇ ಕೆಲಸ. ತುಂಬ ಒಳ್ಳೆಯದು ಸ್ನೇಹಿತರೆ ಈ ಗಿಡ. ಅದಕ್ಕೆ ಹೇಳ್ತಾ ಇದ್ದೀನಿ, ಅದಕ್ಕೆ ನಾನು ವೀಡಿಯೋ ಮಾಡಿ ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ಈ ಗಿಡದ ಬಗ್ಗೆಯೂ ನಾನು ನಿಮಗೆ ಇವತ್ತು ಹೇಳಿದ್ದೀನಿ ಸ್ನೇಹಿತರೆ. ನೋಡಿ, ಈ ಗಿಡ ತುಂಬ ಒಳ್ಳೆಯದು ಸ್ನೇಹಿತರೆ. ನೋಡಿ, ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಇಷ್ಟ ಆದಲ್ಲಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಅಂತೂ ಮರಿಬೇಡಿ ಸ್ನೇಹಿತರೆ. ನನಗೆ ಗೊತ್ತಿರೋದ ಬಗ್ಗೆ ಈ ಸ್ನೇಕ್ ಪ್ಲ್ಯಾಂಟ್ ಬಗ್ಗೆ ನಾನು ನಿಮಗೆ ಇವತ್ತು ಹೇಳಿದ್ದೀನಿ ಸ್ನೇಹಿತರೆ. ಈ ಗಿಡದಿಂದ ಒಳ್ಳೆಯದಾಗತ್ತೆ ನಾನಿವತ್ತು ವೀಡಿಯೋ ಮಾಡಿದ್ದೀನಿ ಸ್ನೇಹಿತರೆ.
ದಯವಿಟ್ಟು ಈ ವಿಡಿಯೋ ನೋಡಿದವರು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ. ಎಲ್ಲರಿಗೂ ಬಾಯ್, ನಮಸ್ಕಾರ.